ಬಾಗಲಕೋಟೆ, ಬೀಳ್ಗಿ, ಬೀಳ್ಗಿ, ಹುನಗುಂದ, ಜಮಖಂಡಿ, ಮುಧೋಳ ಈ ಎಲ್ಲಾ ಸೇರಿದ್ರೆ ಒಟ್ಟು ಪಾಪ್ಯುಲೇಷನ್ ಬಂದ್ಬಿಟ್ಟು ಅವ್ರದ್ದು 90,192 ಇದೆ. ಅದ್ರೊಳಗೆ ನೀವು ಮನೆ ಕೊಟ್ಟಿದೀವಿ ಅಂತ ಹೇಳಿದ್ರಿ 100 ಚಿಲ್ರೆ. ಈಗಿಲ್ಲ, ಅದು 2007-8. ಆಯ್ತು, ಇಷ್ಟು ಮನೆಗಳು ಕೊಟ್ರಿ, ಇನ್ನು ಉಳಿದವರೆಲ್ಲ ಎಲ್ಲಿ ಹೋಗ್ಬೇಕು ಮಾನ್ಯ ಸಚಿವರೇ? ನಿಮಗಂತೂ ಆ ವಿಷಯದ ಬಗ್ಗೆ ಅವೇರ್ನೆಸ್ ಇದೆ. ನೀವು ಆ ಸಮುದಾಯದಿಂದ ಬಂದಿಲ್ಲ ಅಂತ ಆದ್ರೂ ಕೂಡ ಆ ಸಮುದಾಯಗಳ ಬಗ್ಗೆ ಅವ್ರ ಕಷ್ಟ ಸುಖ ಏನು ಅಂತ ಚೆನ್ನಾಗಿ ಗೊತ್ತಿರ್ತಕ್ಕಂಥವ್ರು ನೀವು. ಈಗ ಇಷ್ಟೊಂದು ನಿಧಾನ ಎಷ್ಟು ಹತ್ತತ್ರ 90,000 ಅಂತ ಹೇಳಿದ್ರೆ 1 ಲಕ್ಷ ಸಂಖ್ಯೆ. ಅಲೆಮಾರಿ ಇರ್ತಕ್ಕಂತ ಜಾಸ್ತಿ ಇರ್ತಕ್ಕಂಥ ಜಿಲ್ಲೆಗಳಲ್ಲಿ ಬಾಗಲಕೋಟೆಯು ಕೂಡ ಒಂದು. ಅದು ಎಷ್ಟು ಸುಮಾರು 18 ಜನಜಾತಿಯವರಿದ್ದಾರೆ ಆ ಜಿಲ್ಲೆನಲ್ಲಿ. ಹಾಗಾಗಿ ಈಗ ಉದಾಹರಣೆಗೆ ಅಲ್ಲಿ ಓದ್ತಕ್ಕಂಥವ್ರಿಗೆ ಸ್ಕಾಲರ್ಶಿಪ್ ಏನು, ಮಕ್ಕಳಿಗೆ ಅವರಿಗೆ ಹಾಸ್ಟೆಲ್ ಫೆಸಿಲಿಟೀಸ್ ಏನು, ಅವ್ರಿಗೆ ಮನೆಗಳೇನು, ಯಾವಾಗ ಕೊಡ್ತೀರಾ? ಇಷ್ಟು ದೊಡ್ಡದು ಏನಾದ್ರು ಸರ್ವೆ ಆಗಿದೆಯಾ? ಅಲೆಮಾರಿಗಳಿಗೆ ಆಲ್ರೆಡಿ ಅನ್ಯಾಯ ಆಗಿದೆ. ಈಗ ಆಲ್ರೆಡಿ ಮತ್ತೆ ಅನ್ಯಾಯ ಆಗಿದೆ. ಹಿಸ್ಟ್ರಿಗೆ ಹೋಗಲ್ಲ ನಾನು ಹೆಂಗ್ ಅನ್ಯಾಯ ಆಗಿದೆ ಅಂತ. ಅದಕ್ಕೆ ಈ ವಿಷಯದಲ್ಲಿ ನನ್ಗನ್ಸೋದಂತಂದ್ರೆ ಸಭಾಪತಿಗಳೇ, ಇದ್ರ ಬಗ್ಗೆ ಒಂದು ರಾಜ್ಯಾದ್ಯಂತ ಸರ್ವೆ ಮಾಡಿ ಯಾವ ಜಿಲ್ಲೆನಲ್ಲಿ ಎಷ್ಟು ಪಾಪ್ಯುಲೇಷನ್ ಇದೆ ಮಾನವೀಯತೆ ದೃಷ್ಟಿಯಿಂದ. ಹಾಗಾಗಿ ಇದನ್ನ ಆದಷ್ಟು ಬೇಗ ಎಲ್ಲರಿಗೂ ಮನೆ ಸಿಗೋ ತರ, ಒಂದ್ ಸರಿಯಾದ ನಾಗರಿಕ ಸೌಲಭ್ಯಗಳು ಸಿಗೋ ತರ ಮಾಡಿ. ಯಾಕೆಂದ್ರೆ ನಿಮಗೆ ಆ ವಿಷಯದಲ್ಲಿ ಅವೇರ್ನೆಸ್ ಇದೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ.